ಶ್ರೀಮಂತಿಕೆಯ ಜೀವನಕ್ಕಾಗಿ ಕೇಳ್ತಾ ಇರ್ತಕ್ಕಂಥ ಹಕ್ಕಿನ ಹೋರಾಟ ಇದು ಅಲ್ಲ. ಈ ಹೋರಾಟ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಕುಡಿಯುವ ನೀರು ದಿನಬಳಕೆಗೆ ಪ್ರತಿನಿತ್ಯ ನಾವು ಎದ್ದಾಗಿಂದ ರಾತ್ರಿವರೆಗೂ ನಮಗೆ ನೀರು ಬೇಕಾಗಿದೆ. ಆದರೆ ಇಲ್ಲಿ ನಮ್ಮ ಈ ತಾಲೂಕಿನ ಆಡಳಿತ, ತಾಲೂಕಿನ ಶಾಸಕರು ಅಭಿವೃದ್ಧಿ ಮಾಡ್ತಿದ್ದಾರಂತೆ. ಎಲ್ಲರೂ ನೀವು ಈ ಅಭಿವೃದ್ಧಿಯನ್ನ ಕಣ್ತುಂಬ ನೋಡಬೇಕು. ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನೀವೆಲ್ಲ ನೋಡಬೇಕು. ಕರೆಕ್ಟಾಗಿ ಇರ್ತಕ್ಕಂಥ ಚರಂಡಿ ವ್ಯವಸ್ಥೆ ಸುಮಾರು ವರ್ಷಗಳ ಹಿಂದೆ ಹರಪನಹಳ್ಳಿಗೆ ಬರ ಬಂದಿತ್ತು. ಆ ಬರದ ಕಾಲದಲ್ಲಿ ಇರ್ತಕ್ಕಂಥ ಇಲ್ಲಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಟಿ ಪರಮೇಶ್ವರ್ ಅವರು ನಮ್ಮ ಹರಪನಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಅಂತ ಯೋಜನೆಯನ್ನು ಹಳ್ಳ ಹಿಡಿಸ್ಬಿಟ್ಟು ಎಲ್ಲ ಜೆಸಿಬಿಯಿಂದ ಹೊಡೆದು ಚಪ್ಪಾಟಿ ಎಬ್ಸಿದ್ದಾರೆ. ಅಭಿವೃದ್ಧಿ ಮಾಡ್ತಾರಂತೆ ಅವರು. ಈ ಅಭಿವೃದ್ಧಿ ಇವರ ಅಭಿವೃದ್ಧಿ ಕಾರ್ಯದಿಂದ ಇರ್ತಕ್ಕಂಥ ಕಾಲೋನಿಗಳಿಗೆ ಇವತ್ತರೆಗೂ ಸರಿಯಾಗಿ ನೀರಿಲ್ಲ. ಮೊನ್ನೆ ಟಿ ಪರಮೇಶ್ವರ್ ನಾಯಕ್ ಅವರು ಎಲ್ಲ ಸಂಪೂರ್ಣವಾಗಿ ನೀರು ಬರೋ ಇಲ್ಲಿ ಕೆಲಸ ಮಾಡಿದ್ರು. ಆಗ ಈಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನ್ ಅವರು ಅಭಿವೃದ್ಧಿ ಮಾಡ್ತೀವಂತಂದು ಹೇಳಿ ಕಳಪೆ ಕಾಮಗಾರಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟು ನೀರಿಲ್ಲದಂಗೆ ಮಾಡಿದ್ದಾರೆ. ಸ್ವಾಮಿ, ಅಧಿಕಾರಿಗಳಿಗೆ ನಾವು ನೀರು ಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ, ಅದು ಇರೋದೇ ಹೀಗೆ. ನಗರಸಭೆಯ ಇಂಜಿನಿಯರ್ ಹೇಳ್ತಾರೆ ಸಿದ್ಧಲಿಂಗಪ್ಪ ಅವರು, ಅದು ಇರೋದೇ ಹೀಗೆ, ನಾವು ಬಿಡೋದೇ ಹೀಗೆ, ನಿಮಗೆ ಬೇಕಿದ್ರೆ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಇದು ಯಾವ ಅಭಿವೃದ್ಧಿ ಸ್ವಾಮಿ ಇದು? ಇಲ್ಲಿ ಬಾ ಮಿಸ್ಟರ್ ಸಿದ್ಧಲಿಂಗ ಸ್ವಾಮಿ, ನೀನು ಇಲ್ಲಿ ಬಾ, ಬಂದು ನಿನ್ನ ಉತ್ತರ ಏನಂತಿಲ್ಲ ನಮಗೆ ಹೇಳ್ಬೇಕು. ಯಾರಪ್ಪನ ಸ್ವತ್ತಿದು ಅಂತ ನಮಗೆ ನೀನು ಹೇಳ್ಬೇಕು. ಲಕ್ಷ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಕೊಂಡೆ ನೀನು ಮನೆ ಬಳಕೆ ಮಾಡ್ಕೊಳ್ತಾ ಇದೀಯಾ? ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಕೊಂಡೇನು ನೀನು ಈ ಊರ ಅಭಿವೃದ್ಧಿ ಮಾಡಕ್ ಬಂದಿದೀಯಾ? ಶಾಸಕರು ಇದನ್ನೇನಾ ನಿಮಗೆ ಹೇಳಿರೋದು? ಶಾಸಕರು ಇದೇ ರೀತಿನ ನಿಮಗೆ ತುಂಬ ಕೊಟ್ಟಿರೋದು? ನಾವು ನೇರವಾಗಿ ಇಲ್ಲಿ ಅಧಿಕಾರಿಗಳಿಗಿಂತ ಶಾಸಕರಿಗೆ ನಾವು ಪ್ರಶ್ನೆ ಮಾಡ್ತೇವೆ. ಇದೇನಾ ಶಾಸಕರೇ ನಿಮ್ಮ ಅಭಿವೃದ್ಧಿ ಕೆಲಸ? ಯಾವ ರೀತಿ ನಡೀತಾ ಇದೆ ನಿಮ್ಮ ಅಭಿವೃದ್ಧಿ ಕೆಲಸ? ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಿಗೆ ಪೆಟ್ಟು ಕೊಟ್ಟು ನೀವು ಅಭಿವೃದ್ಧಿ ಮಾಡೋದಾ? ತಿಂಗಳಾನುಗಟ್ಟಲೆ ಕಾಂಪ್ಲೆಕ್ಸ್ಗಳಿಗೆ ನೀರಿಲ್ಲ, ಹೋಟ್ಲುಗಳಿಗೆ ನೀರಿಲ್ಲ, ಕಮರ್ಷಿಯಲ್ ನಲ್ಲಿಗಳು ತಗೊಂಡಿದ್ದೀರಿ, ಅದರ ಟ್ಯಾಕ್ಸ್ ತಗೊಂಡಿದ್ದೀರಿ. ಎಲ್ಲಿ ನಿಮ್ಮ ನ್ಯಾಯ? ಎಲ್ಲಿ ನಿಮ್ಮ ಕಾನೂನು? ನಿಮಗೆ ಸಂವಿಧಾನದ ಮೇಲೆ ಕಿಂಚಿತ್ತು ಭಯ ಇಲ್ವಾ? ಸಂವಿಧಾನ ಏನ್ ಹೇಳುತ್ತೆ, ಮೂಲ ಸೌಕರ್ಯ ಏನ್ ಹೇಳುತ್ತೆ, ಅದನ್ನ ನೀವು ಬಹಳ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೋಬೇಕಾಗ್ತತಿ. ನೀವು ತತ್ಕ್ಷಣದಿಂದ ಜಾರಿ ಬರುವಂತೆ ಈ ಹಿಂದೆ ಕಾರ್ಯ ಕಾಮಗಾರಿ ಹೆಂಗಿತ್ತು, ಇಲ್ಲಿನ ಪೈಪ್ಲೈನ್ ಹೆಂಗಿತ್ತು ಹಾಗೆ ಮಾಡಿಕೊಟ್ರೆ ಸರಿ ಆಗ್ತೀರಿ. ಇಲ್ಲ, ಈ ಕಾಮಗಾರಿನ ನಾವು ಬಂದ್ ಮಾಡ್ತೇವೆ, ಸುಪ್ರೀಂ ಕೋರ್ಟಲ್ಲಿ ರಿಟ್ ಸಲ್ಲಿಸ್ತೇವೆ. ನೀವು ಅದು ಹೆಂಗೆ ಕೆಲಸ ಮಾಡ್ತೀರಿ ಮಾಡ್ರಿ. ಏನು ನಮ್ಗೆ ಕಾನೂನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನೀವು? ಏನು ನಮಗೇನು ಸೆಕ್ಷನ್ಗಳು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಯಾವ ಸೆಕ್ಷನ್ ಅಡಿಯಲ್ಲಿ ನೀವು ಇದನ್ನು ಕಟ್ ಮಾಡಿದ್ದೀರಾ ಅದನ್ನು ನಿಮಗೆ ಉತ್ತರ ಕೊಡಿ. ನೀವು ಹೇಳಿದ್ದು ಏನು ರೈಸಿಂಗ್ ಇತ್ತು ಅಂದ್ರೆ ನೀವು ಬಾಯಿ ಮಾತಾಡೋದು ಅವಶ್ಯಕತೆ ಇಲ್ಲ. ಸ್ಟಾಪ್ ಕರ್ಕೊಂಡು ಹೋಗಿ ಮಾಡಿ ಸುಮ್ಮನೆ ಹೇಳಿದ್ರು ರೊಚ್ಚಿಗೆ ಸರಿ ಇರೋದಿಲ್ಲ. ಅಷ್ಟು ಮಾಡಿ ಈಗ ಬಿಡಿಸಿ ಸರ್, ಇದು ಇದಕ್ಕಷ್ಟೇ ಸಂಬಂಧ ಅಲ್ಲ. ಅವ್ರು ಹೇಳಿದಾರಲ್ಲ FIR ಮಾಡ್ತೀವಿ ಅಂತಂದೇಳಿ, ಇಡೀ ಹರಪನಹಳ್ಳಿ ಸಂಬಂಧಪಟ್ಟಂಗೆ ಎಷ್ಟು ಪರ್ಮಿಷನ್ ತಗೊಂಡಿರ್ತಕ್ಕಂಥ ನಲ್ಲಿಗಳಿದೆ, ಎಷ್ಟು ಪರ್ಮಿಷನ್ ತಗೊಳ್ಳದೆ ಇರ್ತಕ್ಕಂಥ ನಲ್ಲಿಗಳಿವೆ. ಇಲ್ಲಿಂದ ಅವ್ರ ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿವರೆಗೂ ಎಷ್ಟು FIRಗಳಾಗಿದೆ ಅದನ್ನ ಲೆಕ್ಕ ಸಮೇತ ಕೊಡ್ಲಿ, ಆಮೇಲೆ ಇಲ್ಲಿ FIR ಮಾಡ್ಲಿ. ಅಷ್ಟೇ. ಮತ್ತೆ ಪದೇ ಪದೇ ಅವ್ರ ಬಾಯಿಗೆ ಬದಲಿ ಹೆದರಿಸಿ ಹೋರಾಟಗಾರರನ್ನ ಹಿಂದಾಕ್ತೀವಿ ಅನ್ನೋದು ಸುಳ್ಳು ಸ್ವಾಮಿ. ಇದು ನಮ್ಮ ಮೇಲೆ ಈ ಹಾಲಿ ಪ್ರೆಸೆಂಟ್ 27 FIR ಆಲ್ರೆಡಿ ಇದೆ.
ಇದು ಆದ್ರೆ 28ನೇದಾಗ್ಬೋದು. ಮತ್ತೆ ಅಷ್ಟೇ ಅದು ಏನ್ ವ್ಯವಸ್ಥೆ ಇದೆ ನಾವು ಮಾಡ್ತೀವಿ ಅಂದ್ರೆ ಆಯ್ತು. FIR ಮಾಡಿಸ್ತೀನಿ ಅಕ್ರಮ ನಲ್ಲಿಗಳು ಅಂತ ವೇಸ್ಟ್ FIR ಮಾಡಿದ್ದಾರೆ ಇವರು. ಚೇಂಬರ್ ಹೋಗಪ್ಪ, ಚೇಂಬರ್ ಹೋಗಿ ಮೇಡಮ್ ತಕ್ಕ ಮಾಹಿತಿ ಮಾಡಬೇಡ. ಸರಿ ಫೈನಲ್ ಆದೇಶ ಏನಿದು? ಫೈನಲ್ ಏನಿದು? ಈಗ ನಿಮ್ಗೆ ನೀರು ಬಂದಿದೆ, ಈಗ ನೀರು ಬಿಡ್ತಾರೆ, ಫಿಲಪ್ ಮಾಡ್ಬಿಡಿ. ನೆಕ್ಸ್ಟ್ 2 ದಿನಕ್ಕೆ ರೋಡಿನಾಗ ಇದೆ, ರೋಡಿನಾಗ ಬರ್ತದೆ. ಸರಿ ಓಕೆ ಸರ್. ಮೇಡಮ್ ಅವರೇ ನಮ್ಮ ಉದ್ದೇಶ ಇಷ್ಟ, ಅರ್ಧ ಗಂಟೆ ಬಿಡಿ ತೊಂದರೆ ಇಲ್ಲ. ರೈಸಿಂಗ್ ಆಗಿ ತುಂಬಿಕೊಳ್ಳೋಷ್ಟು ಬಿಟ್ಟು ಆಫ್ ಮಾಡ್ಕೊಳ್ಳಿ. ನಾವೇನು ಯಾರು ವೇಸ್ಟ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನನಗೆ ಫೋನ್ ಮಾಡ್ರಿ, ನಾನೇ ಬಿಟ್ಟು ತೋರಿಸ್ತೀನಿ. ಈಗ ಸ್ವಾಮಿಗೆ ಫೋನ್ ಮಾಡಂದ್ರೆ ನನಗೆ ಫೋನ್ ಮಾಡ್ರಿ, ನಾನು ಬಂದು ಚೆಕ್ ಮಾಡಿ ತೋರಿಸ್ತೀನಿ. ಅಷ್ಟೇ ಮೇಡಮ್ ಉದ್ದೇಶ. ನೀವು 1 ತಾಸಲ್ಲ ಅರ್ಧ ಗಂಟೆನೇ ಬಿಡಿ, ಕ್ಲೀನ್ ಆಗೋ ಸ್ವಲ್ಪ ತುಂಬಿಕೊಳ್ಳೋಷ್ಟು ಬಿಟ್ರೆ ಆಯ್ತಲ್ಲ. ಅಲ್ಲಪ್ಪ, ಈಗ ಟ್ಯಾಂಕ್ ತುಂಬಿಸಿದ ಮೇಲೆ ನನಗೆ ಫೋನ್ ಮಾಡಿ, ನಾನು ಬಿಟ್ಟು ತೋರಿಸ್ತೀನಿ. ಆಯ್ತಾ? ಅಷ್ಟೇ, ಏನು ತಲೆ ಕೆಡಿಸ್ಕೊಳ್ಳಿ. ನಾನು ಬರ್ತೀನಿ, ನಾನು ಬಿಟ್ಟು ತೋರಿಸ್ತೀನಿ.